ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ಅಂತಂದರೆ ಮತ್ತೊಂದು ರಿಮೋಟ್ ಜಾಬ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಜಸ್ಟ್ ಒಂದು ದಿನ ಹಿಂದೆ ಅಷ್ಟೇ ಇದು ಬಂದಿರುವಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಇದೆ. ಇನ್ನೋಡಾಟಾ ಇಂಡಿಯಾ ಕಡೆಯಿಂದ ಇದು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಡೇಟಾ ಎನೋಟೇಟರ್ ಅನ್ನೋ ಒಂದು ಜಾಬ್ ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇರುವಂಥದ್ದು. ಡೇಟಾ ಎನೋಟೇಟರ್ ಅಂದರೆ ಏನು ಅಂತ ಎನ್ನುವುದ್ರ ಬಗ್ಗೆ ನಾನು ಮೊದಲು ನಿಮಗೆ ಮಾಹಿತಿ ಕೊಡ್ತೀನಿ, ಏನು ಕೆಲಸ ಇರುತ್ತೆ ಅಂತ ಹೇಳಿ. ನಂತರ ಈ ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ನಾನು ವೀಡಿಯೋಸ್ ಹಾಕಿದಾಗ ನಿಮಗೂ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡ್ಕೊಂಡು ನೀವು ಅವಾಗ ಆ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಸೊ ಡೇಟಾ ಎನೋಟೇಟರ್ ಅಂದರೆ ಏನು? ಸೊ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹಾಗೇನೆ ತಿಳಿಸ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಡೇಟಾ ಎನೋಟೇಟರ್ ಅಂತಂದರೆ ಸಿಂಪ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ನೀವು ಏನು ಮಾಡ್ತೀರಾ ಅಂದರೆ ಜಸ್ಟ್ ಆಪ್ರೇಟ್ ಮಾಡಿ AI ಟ್ರೈನ್ ಮಾಡ್ತೀರಾ. ಲೈಕ್ ಇಲ್ಲಿ ಒಂದು ಬರ್ಡ್ ಇದೆ, ಒಂದು ಆ್ಯಪಲ್ ಇದೆ ಅಂತಂದರೆ ಸೊ ಎಕ್ಸಾಕ್ಟ್ಲಿ ಅದೇ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ನೀವೇನು ಮಾಡ್ತೀರಾ, ಟ್ರೈನ್ ಮಾಡ್ತೀರಾ AI. ಸೊ ಇದು ಹೆಲ್ಪ್ ಆಗುತ್ತೆ AI ಮುಂದೆ ಸ್ವಲ್ಪ ವರ್ಕ್ ಮಾಡೋದಕ್ಕೆ. ಸೊ ಹೀಗಾಗಿ AI ಎನೋಟೇಟರ್ ಅನ್ನೋ ಒಂದು ಜಾಬ್ ಪ್ರೊಫೈಲ್ಗೆ ಇತ್ತೀಚೆಗೆ ತುಂಬಾ ತಗೋತಾ ಇರ್ತಾರೆ. ಸೊ ಅದೇ ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನೋಡಾಟಾ ಇಂಡಿಯಾ ಕಡೆಯಿಂದ ಕೂಡ ಈ ಒಂದು ಪ್ರೊಫೈಲಿಗೆ ತಗೋತಾ ಇದ್ದಾರೆ. ಆ್ಯಂಡ್ ಈಗಾಗಲೇ 3.6 ರಿವ್ಯೂಸ್ ಇದೆ ಈ ಒಂದು ಜಾಬ್ ರಿಲೇಟೆಡು ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇದು ನೋಯ್ಡಾಗೆ ಹೈರಿಂಗ್ ಮಾಡ್ಕೊತಾ ಇದ್ದಾರೆ. ಬಟ್ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜಾಬ್ ಓಪನಿಂಗ್ಸ್ ಬಗ್ಗೆ ನೋಡೋದಾದರೆ 1,000 ಮೇಲ್ಪಟ್ಟ ಜನರು ನೀವು ತುಂಬ್ಕೋತಾ ಇದ್ದಾರೆ ಸ್ನೇಹಿತರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಏನು ಕೆಲಸ ಮಾಡ್ತೀರಾ ಅಂದರೆ ರಿವ್ಯೂ ಮಾಡ್ತೀರಾ, ಲೇಬ್ಲಿಂಗು, ಟ್ಯಾಗ್ ಕಂಟೆಂಟು ಮತ್ತು AI ಟ್ರೈನ್ ಆಗೋ ಥರ ನೀವು ಇಲ್ಲಿ ಕೆಲಸನ ಮಾಡ್ತೀರಾ. ಆ್ಯಂಡ್ ಯಾವ ರೀತಿ ಮಾಡಬೇಕಂದ್ರ ಬಗ್ಗೆ ಪ್ರಾಪರ್ ಕಂಪನಿ ಕೂಡ ನಿಮಗೆ ಒಂದು ಟ್ರೈನಿಂಗ್ ಕೊಡುತ್ತೆ. ಆ ಟ್ರೈನಿಂಗ್ ಆದಮೇಲೆ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ಟ್ರೈನಿಂಗ್ ಎಲ್ಲ ಆನ್ಲೈನೇ ಇರುತ್ತೆ. ಸೊ ಹೀಗಾಗಿ ಏನು ಟೆನ್ಷನ್ ತೊಗೋಬೇಡಿ. ಮೇನ್ ಅಂತಂದರೆ ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಸ್ವಲ್ಪ ನೋಡೋಣ. ಎಲಿಜಿಬಿಲಿಟಿ ಬಗ್ಗೆ ಹೇಳೋದಾದರೆ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೀವು ಇನ್ನೂ ಓದ್ತಾ ಇದ್ದೀರಿ, ಇನ್ನೂ ಡಿಗ್ರಿ ಮಾಡ್ತಾ ಇದ್ದೀವಿ ಅಂತಂದರೆ ಅಂಥವ್ರು ಅಪ್ಲೈ ಮಾಡಬೇಡಿ, ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ನಾಟ್ ಎಲಿಜಿಬಲ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. BA BCom BSc = ಎನಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇಂಗ್ಲೀಷ್ ಕಮ್ಯುನಿಕೇಷನ್ ಕೂಡ ನಿಮ್ಮದು ಚೆನ್ನಾಗಿರಬೇಕು ಮತ್ತು ಬರೆಯೋಕೆ ಕೂಡ ಬರ್ತಿರಬೇಕು. ಮೇನ್ ಮುಖ್ಯವಾಗಿ ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಕಂಟೆಂಟು ಸ್ವಲ್ಪ ಚೆನ್ನಾಗಿರೋದಲ್ಲ, ಅದು ಕರೆಕ್ಟಾಗಿ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ಇದ್ದಾಗ ಅದು ಕರೆಕ್ಟ್ ಮಾಡಿ ಬರೆಯೋದಕ್ಕೂ ಕೂಡ ನಿಮಗೆ ಬರೆಯೋದಕ್ಕೆ ಗೊತ್ತಿರಬೇಕು. ಹೀಗಾಗಿ ರಿಟರ್ನ್ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಕಂಫರ್ಟೇಬಲ್ ವಿತ್ ಸೆನ್ಸಿಟಿವ್ ಕಂಟೆಂಟ್ ಅಂತ ಹೇಳಿದ್ದಾರೆ. ಮಸ್ಟ್ ಹ್ಯಾವ್ ಅ ಪ್ರೈವೇಟ್ ವರ್ಕ್ ಸ್ಪೇಸ್ ಫಾರ್ ರಿಮೋಟ್ ವರ್ಕ್. ಮೇನ್ ಅಂತಂದರೆ ಇಲ್ಲಿ ನೀವೇನು ಮಾಡ್ತೀರಾ, ರಿಮೋಟ್ ವರ್ಕ್ ಮಾಡೋದಬೇಕು. ಮತ್ತಿದು ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ಬೇಕಾಗುತ್ತೆ. ಒಂದು ರೀತಿಯಿಂದ ಪ್ರೊಜೆಕ್ಟ್ಗಳನ್ನೆಲ್ಲ ನೀಡ್ತಾರವರು. ಆ್ಯಂಡ್ ಟೈಮಿಂಗ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಆ್ಯಂಡ್ ಇದೊಂದು ಫುಲ್ ಟೈಮ್ ಜಾಬ್ ಇದೆ, ಮತ್ತು ಫುಲ್ ಟೈಮು ಮತ್ತು ಪರ್ಮನೆಂಟ್ ಜಾಬ್ ಇರುತ್ತೆ. ಸೊ ನೀವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಅಪ್ಲೈ ಮಾಡ್ಬೋದು. ಕಂಟೆಂಟ್ ಬಗ್ಗೆ ಹೇಳೋದಾದರೆ ಕಂಟೆಂಟ್ ಮಾಡ್ರೇಷನ್ ಅನ್ನೋ ಒಂದು ರೋಲಿಗೆ ತೊಗೋತಾ ಇದ್ದಾರೆ. ಹೀಗಾಗಿ ನಿಮ್ಮದು ಜಾಯ್ನಿಂಗ್ ಲೆಟ್ರಲ್ಲಿ ಕಂಟೆಂಟ್ ಮಾಡ್ರೇಟೆಡ್ ಅಂತಲೇ ಅವ್ರು ಬರೆದು ಕೊಡ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂದರೆ ಇದೊಂದು ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಜಾಬು. ಒಂದು ರೀತಿಯಿಂದ ಕಂಟೆಂಟ್ ಮ್ಯಾನೇಜ್ಮೆಂಟು ಲೈಕ್ ಪ್ರಿಂಟ್, ಆನ್ಲೈನ್, ಎಲೆಕ್ಟ್ರಾನಿಕ್ ರಿಲೇಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ ಇದು. ಆ್ಯಂಡ್ ಇದಕ್ಕೆ ಡಿಗ್ರಿ ಆದವರು ಅಪ್ಲೈನ ಮಾಡ್ಬೋದು, ಎನಿ ಡಿಗ್ರಿ. ಓಕೆ. ಸೊ ಇದಕ್ಕೆ ಅಪ್ಲೈ ಮಾಡ್ತೀನಿ ಅಂದರೆ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಬೇಗನೆ ಅಪ್ಲೈ ಮಾಡಿ. 1,000 ಜನರು ಇವರು ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಆ್ಯಕ್ಟಿವ್ಲಿ ಇವರು ತುಂಬ ಚೆನ್ನಾಗಿ ಇಲ್ಲಿ ರಿವರ್ಟ್ ಕಳಿಸ್ತಾ ಇದ್ದಾರೆ ಎಲ್ರಿಗೂ. ಸೊ ಮೇನ್ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮದು ರಿಸ್ಯೂಮ್ ಚೆನ್ನಾಗಿರಬೇಕು. ರಿಸ್ಯೂಮ್ ಅಪ್ಡೇಟ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ. ಸೊ ಇದು ಇವತ್ತೊಂದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.